ಸ್ನೇಹಿತರೆ, ಇವತ್ತು ವೈಜ್ಞಾನಿಕವಾಗಿ ನಾವು ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದೇವೆ. ಈ ಸಾಧನೆಗಳನ್ನು ನಮ್ಮ ಭಾಷೆಯ ಅಭಿವೃದ್ಧಿ ಹಾಗೂ ನಾಡಿನ ಏಳಿಗೆಗಾಗಿ ನಾವು ಬಳಸ್ಕೊಳ್ಳದೇ ಇದ್ದರೆ ಬಹುಶಃ ನಾವು ಇವತ್ತು ಎಲ್ಲಿದ್ದೇವೋ ಅಲ್ಲಿಯೇ ಇದ್ದು ಬಿಡುವಂಥ ಅಪಾಯ ಕೂಡ ಇದೆ. ಶಿರಾಳಕೊಪ್ಪದ ನನ್ನ ಸ್ನೇಹಿತರು ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಾವು ಏನು ಕಂಪ್ಯೂಟರ್ಗಳನ್ನು ಉಪಯೋಗಿಸ್ತಾ ಇದ್ದೇವೆ ಅವುಗಳನ್ನು ಬಳಸಿಕೊಂಡು ನಮ್ಮ ಮಕ್ಕಳ ಬುದ್ಧಿಮತ್ತೆಯನ್ನು ಅಳೆಯುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಕನ್ನಡ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ಶಿರಾಳಕೊಪ್ಪ ಇವರು ರಾಜ್ಯ ಮಟ್ಟದಲ್ಲಿ ಒಂದು ಮಯೂರ ಕನ್ನಡ ಪ್ರತಿಭಾನ್ವೇಷಣೆ ಅನ್ನುವ ಹೆಸರಿನಲ್ಲಿ ಪ್ರತಿಭೆಗಳನ್ನು ಗುರುತು ಮಾಡುವ, ಪ್ರತಿಭೆಗಳನ್ನು ಹುಡುಕುವ, ಪ್ರತಿಭೆಗಳನ್ನು ಹೆಚ್ಚಿಸುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಪ್ರಥಮವಾಗಿ ತಾಲೂಕು ಮಟ್ಟದಲ್ಲಿ, ನಂತರ ಜಿಲ್ಲಾ ಮಟ್ಟದಲ್ಲಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದೊಂದು ಹಂತದ ಪರೀಕ್ಷೆಗಳನ್ನು ನಡೆಸಿ ಅದರಲ್ಲಿ ಉತ್ತೀರ್ಣರಾದವರಿಗೆ ಸುಮಾರು ಪ್ರಥಮ ಬಹುಮಾನವಾಗಿ ಮಯೂರ ಅಕ್ಷರ ವೀರ ಅನ್ನುವಂಥ ಒಂದು ಬಿರುದ ಪ್ರಶಸ್ತಿಯನ್ನು, 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರು ಈಗ ಕಾರ್ಯೋನ್ಮುಖರಾಗಿದ್ದಾರೆ. ಬಹುಶಃ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಿಂದಾಗಿ ನಮ್ಮ ನಾಡಿನ ಎಲ್ಲ ಮಕ್ಕಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಆಶಯ ಕೂಡ. ಬಹುಶಃ ಈ ಆಶಯ ನೆರವೇರಿದ್ರೆ ನಮ್ಮ ಮಕ್ಕಳ ಪಾಲಿಗೆ ಜ್ಞಾನದ ಒಂದು ದೊಡ್ಡ ಭಂಡಾರವೇ ಸಿಗುವ ಸಾಧ್ಯತೆ ಇರೋದ್ರಿಂದ ಪೋಷಕರು, ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಈ 3 ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ನನ್ನ ಸ್ನೇಹಿತರು ಕೈ ಹಾಕಿರೋ ಈ ಕೆಲಸ ಯಶಸ್ಸನ್ನು ಕಾಣಲಿಕ್ಕೆ ನೀವೆಲ್ಲ ನೆರವಾಗಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಹಾಗೆಯೇ ಸ್ನೇಹಿತರು ಈ ಸ್ಪರ್ಧೆಗೆ ಮಯೂರ ವರ್ಮನ ಹೆಸರನ್ನು ಮತ್ತು ತಾಳಗುಂದದ ಪ್ರದೇಶವನ್ನು ಬಳಸ್ಕೊಳ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿರುವಂಥ ವಿಷಯ. ಮಯೂರ ವರ್ಮನ ಬಗ್ಗೆ ನಮ್ಮಲ್ಲಿ ಬಹಳ ಜನ ಮಾತಾಡ್ತಾರೆ. ಆದರೆ ಮಯೂರ ವರ್ಮ ಯಾರು, ಎಲ್ಲಿದ್ದ, ಹೇಗಿದ್ದ, ಅವನು ಏನು ಸಾಧನೆ ಏನು ಅನ್ನೋದ್ರ ಬಗ್ಗೆ ನಮಗೆ ಬಹಳ ಅಲ್ಪ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ತಾಳಗುಂದ ಬದುಕಿಯೂ ಅಷ್ಟೇ. ಶಿಕಾರಿಪುರದ ಹತ್ರ ಇರುವಂಥ, ಶಿರಾಳಕೊಪ್ಪದ ಹತ್ರ ಇರುವಂಥ ತಾಳಗುಂದ ಬಹಳ ಐತಿಹಾಸಿಕವಾದಂಥ ಒಂದು ಸ್ಥಳ. ಕನ್ನಡಿಗರು ಯಾವ ರೀತಿಯಲ್ಲಿ ಅಲ್ಲಿ ಬದುಕಿದ್ರು ಅನ್ನೋದನ್ನು ನಾವು ಅಲ್ಲಿ ಹೋಗಿಯೇ ನೋಡಬೇಕು. ಅಲ್ಲಿಯ ಪ್ರೌಢೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರೋ ಒಂದು ಶಿಲಾಸ್ತಂಭದಲ್ಲಿ ಮಯೂರ ವರ್ಮನಿಗೆ ಸಂಬಂಧಪಟ್ಟ ಒಂದು ಶಾಸನ ಬಹಳ ಅಪೂರ್ವವಾದ ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಈ ಸ್ಪರ್ಧೆಗಳನ್ನು ಅಥವಾ ಈ ನಡೆಸ್ತಾ ಇರುವಂಥ ಸ್ನೇಹಿತರು ಮಯೂರ ವರ್ಮನನ್ನು ಮತ್ತು ತಾಳಗುಂದವನ್ನು ಬೆಳಕಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ಪರ್ಧೆ ಯಶಸ್ವಿಯಾದರೆ ಬಹುಶಃ ಮಯೂರ ವರ್ಮನ ಹೆಸರು ಇಡೀ ಕರ್ನಾಟಕದಲ್ಲಿ ಕೇಳಿಬರ್ಬೋದು. ತಾಳಗುಂದವನ್ನು ನೋಡಬೇಕು ಅನ್ನುವಂಥ ಒಂದು ಆಸಕ್ತಿ ಕರ್ನಾಟಕದ ಎಲ್ಲ ಜನರಲ್ಲೂ ಕೂಡ ಕಂಡುಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಾರಣಕ್ಕೋಸ್ಕರ ಆದರೂ ಈ ಪ್ರಯತ್ನ ಯಶಸ್ವಿಯಾಗಬೇಕು. ನಾವು ಮಯೂರ ವರ್ಮನನ್ನು ಕೇವಲ ಭಾಷಣಗಳಲ್ಲಿ ಮಾತ್ರ ಹೇಳೋದನ್ನು ಬಿಟ್ಟು ಅವನ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಂಡ್ರೆ ಅದರಿಂದ ನಮ್ಮ ನಾಡಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.